ಅವಾಗ ಲೀಲಾವತಿಯವರು ಮಡ್ರಾಸ್ನ ಬರ್ತಾ ಇದ್ರು ಗೊಳೋ ಅಂತ ತತ್ಬಿಟ್ಟು ಇದ್ಕಿದಾಗ ಏನೋ ನೆನೆಸ್ಕೊಳ್ಳೋದು ಗೊಳೋ ಅಂತ ಕತೆ ಏನೋ ಇದರಿಂದ ಅಂತ ತಗೊಳ್ಳಿ ನೀನು ಹೇಳಲ್ಲ ಅನ್ನೋದು ಅಳೋದು ಗೊಳೋ ಅಂತ ಹೇಳೋದು. ಇದಾಗಿ ಒಂದು 5-6 ತಿಂಗಳಾಯ್ತು. 5-6 ತಿಂಗಳ ಇನ್ನೊಂದು ಪತ್ರಿಕಾಗೋಷ್ಠಿ ಲೀಲಮ್ಮ ಅವ್ರು ಬಂದಿದ್ರು. ಅಲ್ಲೂ ಹತ್ತು ಲೀಲ ಆಗ್ತಾ ಇದ್ದಾರೆ. ಇಷ್ಟು ದೊಡ್ಡ ಈ ರೀತಿ ಆಸ್ತಿ ಎಲ್ಲ ಇದೆ ಅಂದ್ರೆ ಅವರು ಈ ಕಡೆ ಅಳ್ತಾ ಇದ್ರು, ಆ ಕಡೆ ಆಸ್ತಿ ತಗೋದಿಲ್ಲ ಜಮೀನು. ಅದು ರಮೇಶ್ ಛಿದ್ರವದ್ದು ಒಳಗಲ್ ವ್ಯಕ್ತಿತ್ವ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನನಗೆ ಲೀಲಾವತಿ ಅವರ ಪತ್ರಿಕಾಗೋಷ್ಠಿ ಹೋಗೋ ಸಂದರ್ಭ ಬಂತು. ನಮ್ಮ ಹಿರಿಯ ಪತ್ರಕರ್ತರು ಅನೇಕರಿದ್ರು. ಈ ಇಡೀ ಘಟನೆಗಳು ಶುರುವಾಗಿದ್ದು ಈ ರಮೇಶ್ ಅವರು ಇವತ್ತು ತುಂಬಾ ನೊಂದು ಏನು ಪುಸ್ತಕ ಮಾಡಿದ್ದಾರೆ, ಇದು ಶುರುವಾಗಿದ್ದು ಒಬ್ಬ ಪತ್ರಕರ್ತ ರಾಜ್ಕುಮಾರ್ ಅವ್ರನ್ನ ಡೇಟ್ಸ್ ಕೇಳಿದ್ದಕ್ಕೆ, ಅಂದ್ರೆ ನನ್ನ ಸಿನಿಮಾದಲ್ಲಿ ನೀವು ಹಾಕ್ಬಿಡಬೇಕು ಅಂತ ಹೇಳಿದಕ್ಕೆ ಅವ್ರ ತಕ್ಷಣಕ್ಕೆ ಸುಬ್ಬಣ್ಣ ಅಂತ, ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ಇದ್ದಾರೆ, ಸುಬ್ಬಣ್ಣ ಅವರ ಸಿನಿಮಾದಲ್ಲಿ ಅವ್ರು ರಾಜ್ಕುಮಾರ್ ಅವ್ರ ತಕ್ಷಣಕ್ಕೆ ಕತೆ ಕಾರಣಕ್ಕೂ ಇನ್ನೊಂದಕ್ಕೂ ಅಷ್ಟು ಉತ್ಸಾಹ ತೋರಿಸ್ಲಿಲ್ಲ. ಅವ್ರು ಅದನ್ನ ಅಂದ್ರೆ ಅಪರ್ಣ ಅವ್ರ ತಂದೆ ಅದನ್ನ ಅವ್ರ ಮನಸ್ಸಲ್ಲಿ ಹಾಗೆ ಗಟ್ಟಿ ಇಟ್ಕೊಂಡ್ಬಿಟ್ಟು ತುಂಬಾ ಮನಸ್ಸಲ್ಲಿ ಗಟ್ಟಿ ಇಟ್ಕೊಂಡು. ಅಶ್ವಥ್ ನಾರಾಯಣ ಅಂತ, ಅಶ್ವತ್ಥ ಪ್ರದಕ್ಷಿಣೆ ಅಂತ ಕಾಲಂ ಬರೆಯೋದು, ಅವರು ಮೊದಲನೇ ಸಾರಿ ಕೆಟ್ಟದ ಒಂದು ಲೇಖನ ಬರೋದು ಅಣ್ಣವ್ರ ಬಗ್ಗೆ. ನಾನು ಹೇಳ್ದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಇವರಿಬ್ಬರು ಸರಿ ಇನ್ನೊಂದಿಬ್ಬರು ಹಾಗೆ ಸೇರ್ಕೊಂಡು ಬರ್ತಾ ಬರ್ತಾ 4-5 ಜನಗಳದ್ದು ಒಂದು ಟೀಮ್ ಆಯ್ತು. ಏನಾಯ್ತು, ಬರ್ತಾ ಬರ್ತಾ ತುಂಬಾ ಬೇರೆ ರೀತಿಯಲ್ಲಿ ರಾಜ್ಕುಮಾರ್ ಇಳಿಸೋದಿಕ್ಕೆ ಟ್ರೈ ಮಾಡೋದು. ಯಾಕೆ ಇಳಿಸೋದಿಲ್ಲ ಅಂತಂದ್ರೆ ನೀವು ಅದನ್ನು ಸೂಕ್ಷ್ಮ ಗಮನಿಸ್ಬೇಕು. ಬರೀ ರಾಜ್ಕುಮಾರ್ ಅವರನ್ನ ತೇಜೋವಧೆ ಮಾಡೋದಷ್ಟೇ ಅಲ್ಲ ಉದ್ದೇಶ. ಈ ತೇಜೋವಧೆ ಮಾಡೋದ ನಂತರ ಅದರ ಪರಿಣಾಮಗಳಿದೆಯಲ್ಲ, ಏನು ನಿಮ್ಗೆ ಪ್ರಶಸ್ತಿಗಳು ಬರಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳಿವೆ ಅಂತ ಪ್ರಶಸ್ತಿಗಳಿಂದ ದೂರ ಮಾಡೋದು, ಆಮೇಲೆ ಅಭಿಮಾನಿಗಳಿಂದ ದೂರ ಮಾಡೋದು, ಈ ತರದೆಲ್ಲ ಅವ್ರ ಉದ್ದೇಶಗಳಿತ್ತು. ಆಶ್ಚರ್ಯ ಅಂದ್ರೆ ಎಷ್ಟೋ ಪ್ರಶಸ್ತಿಗಳು ರಾಜ್ಕುಮಾರ್ ಅವರಿಗೆ ತಕ್ಷಣ ಬರ್ಲಿಲ್ಲ. ಅಭಿಮಾನಿಗಳ ಪ್ರೀತಿಯ ಪ್ರವಾಹ ಅದನ್ನ ಜೀವನದಲ್ಲಿ ನೀರು ಕೊಚ್ಕೊಂಬಂತು. ಅದನ್ನೆಲ್ಲ ನೋಡಿ 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 ಅನಿವಾರ್ಯವಾಗಿ ಕೆಲವರು ಪ್ರಶಸ್ತಿಗಳು ಕೊಡೋ ಸ್ಥಿತಿ ಬಂತು. ಅಂದ್ರೆ ಈ ಬೈದವರ ಉದ್ದೇಶ ಏನಾಗಿತ್ತು ಮುಖ್ಯವಾಗಿ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ರಾಜ್ಕುಮಾರ್ ಅವರನ್ನ ನಿರ್ನಾಮ ಮಾಡೋದು ಒಂದಾಗಿತ್ತು. ಇನ್ನೊಂದು ಅವ್ರಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಬರೆದಿರೋದಾಗಿತ್ತು. ಈಗ ಭಾರತ ರತ್ನ ಕೂಡ ಹಾಗೆ ಆಗಿರೋದು. ಅದು ನಾನು ಕೊನೆಯಲ್ಲಿ ಹೇಳ್ತೀನಿ. ಈ ಲೀಲಾವತಿಯನ್ನು ನಾನು ಮೊದಲ ಪತ್ರಿಕಾಗೋಷ್ಠಿಗೆ ಹೋಗಿದ್ದೆ. ಶ್ಯಾಮ್ ಪ್ರಕಾಶ್ ಹೋಟೆಲ್ ನಿಲ್ಸೋದು ಅವ್ರು ಹೇಳ್ಕೊತಾ ಇದ್ದ ಅಲ್ಲೇ. ಆಗ ಆ ಟೈಮಲ್ಲಿ ನಾವು ಪತ್ರಕರ್ತರಂತಿದ್ದಾಗ 8 ಜನ 10 ಜನ ಅಷ್ಟೇ. ಆಮೇಲೆ ಒಂದು 3-4 ವರ್ಷ ಆದ್ಮೇಲೆ 16 ಜನ ಆದ್ರು. ಈಗ 120 ಜನ ಇದ್ದಾರೆ. ಈಗ ನಾವಿದ್ದಿದ್ದು 16 ಜನ 17 ಜನ ಅಷ್ಟೇ. ಅವಾಗ ಲೀಲಾವತಿಯವರು ಮಡ್ರಾಸ್ ಬರ್ತಾ ಇದ್ರು. ಗೊಳೋ ಅಂತ ತತ್ಬಿಟ್ಟು ಇದ್ಕಿದಾಗ ಏನೋ ನೆನೆಸ್ಕೊಳ್ಳೋದು ಗೊಳೋ ಅಂತ ತತ್ಬಿಟ್ಟು ದಿಢೀರ್ ಅಂತ ತತ್ಬಿಟ್ಟು. ಇಲ್ಲಿ ನಾವು ಪತ್ರಕರ್ತ ಏನ್ ಮಾಡಿದ್ರು, ಲೀಲಮ್ಮ ಮಾಡ್ತಾರೆ ಒಳ್ಳೆ ಕತೆ ಏನೋ ಇರುತ್ತೆ, ನೀನು ಹೇಳಲ್ಲ ಅನ್ನೋದು ಅಳೋದು ಗೊಳೋ ಅಂತ ಹೇಳೋದು. ನಾನೇಕೋ ಹೆಣ್ಣು ಮಕ್ಕಳು ಭಾವುಕವಾಗಿ ಬೆಂಗಳೂರು ಬಂದಾಗ ಇಲ್ಲಿ ಪತ್ರಕರ್ತ ನೋಡಿದ್ರೆ ತಮ್ಮ ನೋವು ಹೇಳ್ಕೊಳ್ಳೋದಕ್ಕೆ ಏನೋ ಅಳ್ತಾ ಇದ್ದಾರೆ ಅಷ್ಟೇ. ನಾವು ಸುಮ್ಮನೆ ಹಾಗಂದ್ಬೇಡಿ. ಇದಾಗಿ ಒಂದು 5-6 ತಿಂಗಳಾಯ್ತು. 5-6 ತಿಂಗಳ ಇದೊಂದು ಪತ್ರಿಕಾಗೋಷ್ಠಿ ಲೀಲಮ್ಮ ಅವ್ರು ಬಂದಿದ್ದು. ಅಲ್ಲೂ ಹೋಗ್ತೀವಿ ಲೀಲಮ್ಮ. ನಾನು ಅದನ್ನ ಏನೋ ಅನ್ಕೊಂಡೆ, ಏನೋ ಬೆಂಗಳೂರು ಬಂದು ಈಗ ಆಗ್ತಾ ಇದೆ ಇವ್ರಿಗೆ, ಇರ್ಲಿ ಅಂತ ಅಂದ್ಬಿಟ್ಟು 3ನೇ ದಿನ 6 ತಿಂಗಳು ಬಿಟ್ಟು ಅಲ್ಲೂ ಹೋಗ್ತಾರೆ. ನಾನೇನ್ ಮಾಡಿದೆ, ಪತ್ರಿಕೆ ನಡೆಸ್ತಾ ಇದ್ದೆ, ರಾಜಣ್ಣ ಸಿನಿಮಾ ಪತ್ರಿಕೆ, ತಮ್ಮ ಕೆಲವರು ಕೇಳಿರ್ತೀವಿ. ಅದ್ರಲ್ಲಿ ಒಂದು ಬರೋದು, ಮಾತಿಗೆ ಮುಂಚೆ ಅಳುವ ಲೀಲಮ್ಮ ಅಂತ ಬಂದ್ಬಿಟ್ಟು, ಮಾತು ಮುಂಚೆ ಹೇಳ್ತಾರೆ ಇಲ್ಲ ಏನೇನೇ ಹೇಳ್ತಾರೆ ಅಂತ ಬಂದ್ಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಪತ್ರಿಕಾಗೋಷ್ಠಿ ಹೋದ, ಅದೇ ಲೀಲಮ್ಮ ಇದಾರಲ್ಲಿ ಲೀಲಾವತಿ ಅವರು. ಹೌದ್ರಿ, ನಾನು ಅಳ್ತೀನಿ ನಮ್ಗೆ ನೋವು ದುಃಖ ಸಂಕಟ ಅಷ್ಟಿದೆ, ಅಳ್ತೀನಿ ನಾನು ಅಂತದ್ದು. ನಾನೇನು ಮಾತಾಡಕ್ ಹೋಗ್ಲಿಲ್ಲ. ಅಂದ್ರೆ ನೋವು ದುಃಖ ಸಂಕಟ 3 ಒಂದೇ ಅರ್ಥ. ಅವ್ರು 3 ಹೇಳಿದ್ರು, ಮತ್ತೆ ಏನು ಹೇಳಿಲ್ಲ. ಅಂದ್ರೆ ಏನು ಅಂದ್ರೆ ಅವ್ರಿಗೆ ವ್ಯಕ್ತಿತ್ವ ಬೇರೆ ತರ ಇತ್ತು. ಅಳ್ಬೇಕಾದ್ದು ನಾವು, ನನ್ನ ಸಂಬಳ ಅಂತಿದ್ದಾಗ ಬರೀ 1200 ರೂಪಾಯಿ ತಿಂಗಳಿಗೆ, ಊಟ ಇಲ್ಲ, ಒತ್ತಾಡಕ್ಕೆ ನಡು ಇವ್ರು ಯಾಕೆ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ನಟಿ, ಈ ರೀತಿ ಆಸ್ತಿ ಎಲ್ಲ ಇದೆ ಅಂದ್ರೆ ಅವರು ಈ ಕಡೆ ಅಳ್ತಾ ಇದ್ರು, ಆ ಕಡೆ ಆಸ್ತಿ ತಗೋತಾ ಇದ್ರು ಜಮೀನುಗಳು. ಈಗ ರಮೇಶ್ ಅವರು ಏನು ಎಲ್ಲ ಪತ್ತೆ ಮಾಡಿ ಹೇಳ್ತಾ ಇದ್ದಾರೆ, ಅಲ್ಲಿ ಜಮೀನುಗಳು ಅಲ್ಲೂ ಕೊಡ್ಕೊತಾ ಇದ್ರು, ಇಲ್ಲೂ ಕೊಡ್ಕೊತಾ ಇದ್ರು. ಪಾತ್ರಗಳಂತ ಅವ್ರು ಬಿಡೇ ಇರ್ತಾ ಇರಲಿಲ್ಲ. ಆದ್ರೆ ಈ ಅಳು ಯಾಕೆ ಅಂದ್ರೆ ವ್ಯಕ್ತಿತ್ವದಲ್ಲಿ ಲೋಪ, ಅದನ್ನ ಒಳ್ಳೆ ಕನ್ನಡ ಪದಗಳಿಗೆ ಆ ವ್ಯಕ್ತಿತ್ವದ ಲೋಪ ಇದೆಯಲ್ಲ, ಅದು ಒಂಥರ ಛಿದ್ರವದ್ದು ಒಳಗಲ್ ವ್ಯಕ್ತಿತ್ವ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಹಿಂಗಾಗಿ ಇವತ್ತು ಸಿ ಸಂಶಕರಿಂದ ಹೊರಟಿದ್ದಾರೆ. ಅವ್ರಿಗೂ ಮತ್ತೆ ಎಲ್ಲರಿಗೂ ಒಂದು ಪುಸ್ತಕ ಹೇಳ್ತೀನಿ. ನಾನು ವಿಶೇಷವಾಗಿ ಪುಸ್ತಕ ಬರೆದ 30 ಗಂಟೆ ಕಾರ್ಯಕ್ರಮ ಮಾಡಿದ್ದು ರಾಜ್ಯದಾದ್ಯಂತ. ಪುಸ್ತಕ ಪರೋಕ್ಷವಾಗಿ ಹೇಳ್ತೀನಿ ಅಂತ ಹೇಳಿದ. ರಾಜ್ಕುಮಾರ್ ಅವ್ರಿಗೆ ಎಲ್ಲರೂ ಮಾತಾಡಿದ್ದಾರೆ. ರಾಜ್ಕುಮಾರ್ ಬಗ್ಗೆ ನನಗಿರೋ ಪ್ರೀತಿನ ನಾನು ಬೇರೆ ರೀತಿ ಹೇಳಕ್ ಆಗಲ್ಲ. ಆದ್ರೆ ಈ ಹೋದಾಗ ಈ 20 ಕಾರ್ಯಕ್ರಮನ ಬ್ರೋಷರ್ ಬಿಡುಗಡೆ ಅಂತ, ಅಂದ್ರೆ ಕರಪತ್ರ ಬಿಡುಗಡೆ ಅಂತ, ಅದನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಕರ್ತ ಮಾಡೋದು ನನಗೆ ಎಲ್ಲೂ ಆಗಿಲ್ಲ. 20 ಜಿಲ್ಲೆಗಳಲ್ಲಿ ಎಲ್ಲೂ ಅನುಭವ ಇಲ್ಲ. 2 ಜಿಲ್ಲೆಯಲ್ಲಿ ತುಂಬಾ ಕೆಟ್ಟ ಅನುಭವ ಆಯ್ತು. ಮೊದಲನೇದು ಗಂಗಾವತಿ ಪ್ರಾಣೇಶ್ವರ ಬಿಡುಗಡೆ ಮಾಡ್ಬೇಕಾಯ್ತು ರಾಯಚೂರಲ್ಲಿ. ಎಲ್ಲ ಕೂತಿದ್ವಿ 40-50 ಜನ ಪತ್ರಕರ್ತರು. ಸ್ವಲ್ಪ ಹೊತ್ತೆಲ್ಲ ಮಾತಾಡೋದು. ನಾನು ಮಾಮೂಲಿ ಹೇಳಿದೆ, ದಲೈಲಾಮ ಅವರು ಅಧ್ಯಕ್ಷತೆ ವಹಿಸ್ತಾರೆ, ಅಮಿತಾಬ್ ಬಚ್ಚನ್ ಅವರು ಒಂದು ಪುಸ್ತಕ, ರಜನಿಕಾಂತ್ ಅವರ ಪುಸ್ತಕ ಬಿಡುಗಡೆ ಮಾಡ್ತಾರೆ,
ಕಮಿಟಿ ಪರಮೇಶ್ವರ್, ಈಗ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಕಮಿಟಿಯವರ ಅಧ್ಯಕ್ಷರು, ಕಂಬಾರು ಜೈಮಳೆಲ್ಲ ಇದ್ದಾರೆ. ಇದು ನಮ್ಮ ಉದ್ದೇಶ. ಪುಸ್ತಕ ಹೀಗ್ ಮಾಡಿದ್ದೀನಿ ಅಂತ ಪುಸ್ತಕ ಒಂದು ವರ್ಷದ ಮುಂಚಿನ ವಿಷಯ ಆಗ್ತದೆ. ಇದೆಲ್ಲ ಕೇಳಿಸ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಒಂದು ಪ್ರಶ್ನೋತ್ತರ ಸಮಯ ಬಂತು. ಗಂಗಾವತಿ ಪ್ರಾಣೇಶ್ವರ ಹೇಳೋದು, ನಾನು ನನ್ನ ಜೀವನ ರೂಪಿಸ್ಕೊಂಡು ರಾಜ್ಕುಮಾರ್ ಅವರ ಆದರ್ಶಗಳನ್ನು ನೋಡಿ. ನಮ್ಮ ತಾಯಿ ಹೇಳೋದು, ತುಂಬಾ ದೂರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಾಜ್ಕುಮಾರ್ ಹೋಗ್ತಾ ಇದ್ರೆ ನಮ್ಮ ತಾಯಿ ಎಲ್ಲಿ ಮೇಲೆ ನಾನು ಕೂತಿದ್ದೆ, ನೋಡಿ ನೀನೇನಾದ್ರೂ ಆದ್ರೆ ಯಾವತ್ತಾದ್ರೂ ಏನೋ ಒಳ್ಳೆಯವನಾಗ್ಬೇಕು, ಏನೋ ಸಾಧಿಸ್ಬೇಕು ಅಂದ್ರೆ ನೋಡಿ ಅವ್ರು ನೋಡಿ ಕಲ್ತ್ಕೊ, ಅವ್ರ ತರ ಆಗ್ಬೇಕು. ಹೀಗಾಗಿ ನಾನು ರಾಜ್ಕುಮಾರ್ ಅವರ ಆದರ್ಶಗಳನ್ನ ತುಂಬಾ ಚೆನ್ನಾಗಿ ನಾನು ಪಾಲಿಸ್ತಾ ಇದ್ದೀನಿ. ಬೀಚ್ ಅವರನ್ನು ಪಾಲಿಸ್ತಾ ಇದ್ದೀನಿ. ಅವರೇ ನಾನು ಬಹಳ ಕಲ್ತಿದ್ದೀನಿ. ನನ್ನ ಜೀವನ ಇವತ್ತು 4 ಜನ ಕರೀತಾರೆ ಅಂತ ನಾನು ಹೇಳ್ತಾ 11 ನಿಮಿಷ ಕರೀತಾ ಇದ್ದಾರೆ ಅಂದ್ರೆ ಇದೇ ಕಾರಣ. ಅದು ತುಂಬಾ ಆದರ್ಶ. ಆದ್ರೆ ಇಲ್ಲಿ ಪತ್ರಕರ್ತರಲ್ಲಿ ಕೆಲವರು ಏನ್ ಮಾಡೋದು, ನಾನು ಪತ್ರಕರ್ತ ನೋಡಿ, ನೀವು ಪತ್ರಕರ್ತ ಅಂತ ಹೇಳ್ತಾ ಇದ್ದೀರಿ, ಪುಸ್ತಕ ಬರ್ದೆ ಅಂತ ಹೇಳ್ತಾ ಇದ್ದೀರಿ, ನಾವು ಪತ್ರಕರ್ತರು, ನೀವು ಪತ್ರಕರ್ತರು. ಒಂದು ವಿಷಯ ನೀವು ಬರ್ತಿದ್ದೀರಾ ಅಂದ್ರೆ ಯಾವ ವಿಷಯ ಅಂತ ಕೇಳಿದ್ರೆ, ಈ ಲೀಲಾವತಿ ರಾಜ್ಕುಮಾರ್ ವಿಷಯ ಬರ್ತಿದ್ದೀನಿ, ಬೇಕಾದಷ್ಟು ಬರ್ತಿದ್ದೀನಿ ಅಂತಂದ್ರೆ ಯಾವ್ದೇನ್ ಬರ್ತಿದ್ದೀರಿ? ಸಿನಿಮಾಗಳು ಅವ್ರು ಎಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ, ಎಷ್ಟರ ಜೊತೆಯಲ್ಲಿದ್ರು, ಯಾವ ತರ ಅವ್ರ ಕುಟುಂಬಗಳು ಒಳ್ಳೆ ಸಂಬಂಧ ಇತ್ತು, ಎಷ್ಟು ಪರಿಚಯ, ಅವೆಲ್ಲ ಬರ್ತೀನಿ. ಅದೆಲ್ಲ ನಾವು ಕೇಳ್ತಾ ಇರೋದು. ಲೀಲಾವತಿ ರಾಜ್ಕುಮಾರ್ ಇದ್ದು ವೈಯಕ್ತಿಕ ಸಂಬಂಧ, ಬೇರೆ ಸಂಬಂಧ, ವಿನೋದ ಕೇಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ನನಗೆ ಅಂತಂದಿದೆ. ನನಗೆ ಅದು ಗೊತ್ತಿಲ್ಲ, ನಾನು ಕೇಳಿಲ್ಲ. ಇಷ್ಟು ಬಹಳ ಜನ 142 ಜನ ಸಂದರ್ಶನ ಮಾಡಿದ್ದೀನಿ ಇದುವರೆಗೂ ಈ ಪುಸ್ತಕಕ್ಕೋಸ್ಕರ. ಸಾಮಾನ್ಯ ಯಾರು 10 ಜನ ಮಾಡಲ್ಲ. 142 ಜನ ಸಂದರ್ಶನ ಮಾಡಿದ್ದೀನಿ. 60-70 ಜನ ಇಲ್ಲ ಅವ್ರು ಯಾರು. ನಾನು ಅವ್ರಿಗೆ ಹೇಳಿದೆ, ಇಲ್ಲ ನನಗೆ ಅವ್ರು ಯಾರು ಹೇಳಿಲ್ಲ ಈ ತರದ್ದು, ನೀವ್ ಕೇಳ್ತಾ ಇರೋದಷ್ಟೇ, ಈಗ ಯಾಕೆ ಹೀಗೆ ಹೇಳ್ತೀರಿ ಅಂತ. ಇಲ್ಲ, ಪತ್ರಕರ್ತರಾಗಿ ನೀವು ಒಳಗೂ ಗೊತ್ತು ಹೊರಗೂ ಗೊತ್ತು. ನೀವು ಸತ್ಯ ಹೇಳ್ಬೇಕು. ನಾವು ಬೇರೆಯವ್ರಾಗಿ ಕೇಳ್ತಾ ಇರ್ಲಿಲ್ಲ. ನೀವು ಜರ್ನಲಿಸ್ಟ್ ಆಗಿ ಒಳಗಡೆ ಹೊರಿಬೇಕು. ನನಗೆ ಇಷ್ಟು ಜನಗಳಲ್ಲಿ ಒಳಗಡೆ ಅಂತ ನೀವೇನು ಗೊತ್ತಾಗ್ತಿಲ್ಲ. ನಾನಂತೂ ಒಳ್ಳೇದನ್ನ ಇಡೀ ಪುಸ್ತಕ ಬರ್ದಿದ್ದೀನಿ ಅಂತಂದೆ. ಇದ್ದಕ್ಕಿದ್ದಂಗೆ ಎಲ್ಲ ಎದ್ಬಿಟ್ಟು ರಾಯಚೂರಲ್ಲಿ ಆಗಿದ್ದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಎಲ್ಲ ಎದ್ಬಿಟ್ಟು ಗದ್ದಲ ಶುರು ಆಗ್ಬಿಡ್ತು. ಕೊನೆಗೆ ಏನಾಯ್ತು, ನಾನು ಏನ್ ಹೇಳಿದ್ರು ಅವ್ರ ಸಮಾಧಾನ ಆಗ್ತಾ ಇಲ್ಲ. ಗಂಗಾವತಿ ಪ್ರಾಣೇಶ್ವರ ಮಾತಾಡಿದ್ರು ಅವಾಗ, ನೋಡಿ ದೊಡ್ಡವ್ರದ್ದು ಯಾರೋ ಅಸೂಯೆಯಿಂದ ಹುಟ್ಟಾಕಿರುವಂತ ಸಣ್ಣ ವಿಷಯವನ್ನು ಇಟ್ಕೊಂಡು ಅವ್ರನ್ನ ನೋವು ಮಾಡ್ಬಿಡಿ. ನಮಗೆ ಆದರ್ಶ ಪಾಲ್ಸಕ್ ಸಾಧ್ಯ ಇದೆ, ದೊಡ್ಡವ್ರ ಆದರ್ಶ ಪಾಲ್ಸೋಣ. ಕಷ್ಟ ಆದ್ರೆ ಬಿಟ್ಟು ಬಿಡೋಣ. ಅವ್ರು ಅಷ್ಟು ಕಷ್ಟಪಟ್ಟು ಪುಸ್ತಕ ಬರ್ದೀನಿ ಅಂತ ಅವಾಗ ನೀವು ಇದ್ ಮಾಡ್ಬಾರ್ದು. ನೀವು ಬಿಟ್ಬಿಡಿ. ಇಲ್ಲ ಹಾಗಲ್ಲ, ಇಲ್ಲ ದೊಡ್ಡವ್ರದ್ದು ಈ ದಾಸೆಗಳು ಅಸೂಯೆಯಿಂದ ಹುಟ್ಟೋದನ್ನ ನೀವು ಅದನ್ನ ಹಬ್ಬಿಸಬಾರದು. ಈ ತರ ಮಾಡೋದು. ನೀವು ಒಳ್ಳೇದನ್ನ ಬರೀರಿ, ನಾವು ಒಳ್ಳೆಯವರಾಗೋಣ, ಒಳ್ಳೆ ಸಮಾಜ ಇದ್ ಮಾಡೋಣ. ಅಂದ್ರೆ ಗಂಗಾವತಿ ಪ್ರಾಣೇಶ್ವರ ಬಗ್ಗೆ ಆ ಪತ್ರಕರ್ತರಿಗೆಲ್ಲ ಗೌರವ ಇರ್ತದೆ ಅಷ್ಟು. ಹೀಗಾಗಿ ತಲೆ ಒದರ್ಕೊಂಡು ಅಸಂಬಂಧ ಸುಮ್ಮನಾದ್ರು. ನಾನು ಸುಮ್ಮನಾದ. ನಾನು ಪ್ರಾಣೇಶ್ವರ ಹೇಳಿದೆ, ಏನ್ ನೀವ್ ಇದ್ದು ನಾನು ಹೊಡೆದ್ಬಿಡ್ತಾ ಇದ್ರು ಇವರೆಲ್ಲ ಅಂತ. ಇದು ಒಂದು ಘಟನೆ. ಇನ್ನೊಂದು ನನಗೆ ಈ ತರದಾಗಿದ್ದು ಮಡಿಕೇರಿಗೆ ತುಂಬಾ ದೊಡ್ಡ ಪತ್ರಕರ್ತರೆಲ್ಲ 60 ವರ್ಷ 50 ಈ ತರ ದೊಡ್ಡ ಪತ್ರಕರ್ತ ಬಂದಿದೆ. ಅವ್ರಿಗೆ ಕೇಳಿದ್ರಿ, ನನಗೆ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಅನುಭವ ಆಗಿತ್ತು. ಅದು ನಿಮ್ಗೆ ಯಾರು ಹೇಳಿದ್ರು ನನಗೆಲ್ಲ ಅಂದ್ರೆ ಸಾಕ್ಷಿ ಏನ ಇದೆಯಾ ಅಂತ ಕೇಳಿದ್ರು. ನನ್ ಸಿಟ್ಟು ಬಂದಿತ್ತು. ಸಾಕ್ಷಿ ಏನಿದೆ ನಿಮ್ಗೆ ಯಾರು ಹೇಳಿದ್ರು ನಮ್ಗೆ ಇದೆಲ್ಲ ಅಂತಂದ್ರೆ, ನಾವು ಕೇಳಿದ್ವಿ. ನಾನು ಕೇಳಿದ್ದೆಲ್ಲ ಬರೆಯಕ್ಕಾಗಲ್ಲ. ಕಷ್ಟಪಟ್ಟು ಪುಸ್ತಕ ಮಾಡ್ತಾ ಇದ್ದೀನಿ. ಮುಂದಿನ ಜನರೇಷನ್ ಆದರ್ಶ ಆಗ್ಬೇಕು, ಬೇರೆಯವ್ರನ್ನ ಅನುಸರಿಸಬೇಕು. ಅವ್ರದ್ದು ಪ್ರಭೆ ಏನಿದೆ ಅದೆಲ್ಲ ಪ್ರಭೆ ಹರಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಾನು ಈ ತರದ ಇಲ್ಲ, ಹಾಗಲ್ಲ, ನೀವ್ ಈ ತರ ಮಾತಾಡ್ಬಾರ್ದು ಜರ್ನಲಿಸ್ಟ್ ಆಗಿ ಅಂತ. ನಾನು ಜರ್ನಲಿಸ್ಟ್ ಅನ್ನೋದೇ ತಗೋಬೇಡಿ. ನೀವೀಗ ನಾನು ಹೇಳಿದ್ರೆ ಪತ್ರಕರ್ತ ಅಂದ್ರೆ ತಗೋಬೇಡಿ, ತಪ್ಪಾಗುತ್ತೆ. ಆತರದ್ದೆಲ್ಲ ಸುಮ್ಮನೆ ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದೀನಿ, ಅದನ್ನ ಹೇಳಿದ್ದೀನಿ. ನೀವು ಒಳ್ಳೇದೇನ ಅನ್ಸ ಏನು ಮಾಡೋರು ಅಂತಂದ್ರೆ ಬರೀನಿ ಅಂತ ಹೇಳಿದೆ ಅವ್ರಿಗೆ. ಇದು ನನಗೆ 2 ಅನುಭವ ಆಯ್ತು. ರಾಜ್ಕುಮಾರ್ ಅವ್ರ ಬಗ್ಗೆ ನೇರವಾಗಿ ಹೇಳ್ತೀನಿ. 2 ಅನುಭವ ಆಯ್ತು. 20 ಸೀಟೇ ಇದಾಗುತ್ತೆ. 38 ಕಾರ್ಯಕ್ರಮ ಬರೋಷ 20 ಸೀಟಲ್ಲಿ 2 ಹೀಗಾಯ್ತು. ಆದ್ರೆ ಅದೇ ಬಿಡುಗಡೆ ಕಾರ್ಯಕ್ರಮ ಒಂದು ಪುಸ್ತಕ ಬಂದ ಮೇಲೆ ಶಿವಮೊಗ್ಗದಲ್ಲಿ ಬಿಡುಗಡೆ, ಬಿ ಜಯಶ್ರೀ ಬಿಡುಗಡೆ ಮಾಡೋದು. ಕರ್ನಾಟಕ ಸಂಘ ಕಾರ್ಯಕ್ರಮ ಮಾಡ್ತು ಸಾಯಂಕಾಲ. ತುಂಬಾ ಅದ್ಭುತವಾದ ಕಾರ್ಯಕ್ರಮ, ಬಹಳ ದೊಡ್ಡದು ಫೋಟೋ ಪ್ರದರ್ಶನ ಇತ್ತು. ಈ ಪುಸ್ತಕ ಬಿಡುಗಡೆ ಮಾಡಿದ್ವಿ. ಆ ಬಿಡುಗಡೆ ಮಾಡಿ ಎಲ್ಲ ಇದು DS ನಾಗಕೃಷ್ಣ ಅವ್ರು ಬಂದಿದ್ದು, ದೊಡ್ಡ ಸಾಹಿತಿಗಳು ಎಲ್ಲ ಬಂದು ಪುಸ್ತಕ ಕೊಂಡ್ಕೊಂಡ್ರು, ಎಲ್ಲ ಆಯ್ತು. ನಾನು ಹೊರಗಡೆ ಬಂದಾಗ ದೊಡ್ಡ ಕಾಂಪೌಂಡ್ ಇದೆ ಕರ್ನಾಟಕ ಸಂಘದಲ್ಲಿ. ಹೊರಗಡೆ ಬಂದಾಗ ಇಲ್ಲಿ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ರು. ಇದು ದಯವಿಟ್ಟು ನೀವು ಗಮನಿಸ್ಬೇಕು. ತುಂಬಾ ಮಾಸಲ್ ಬಟ್ಟೆ, ಕೈಯಲ್ಲಿ ನಮ್ಮ ಪುಸ್ತಕ ಬ್ಯಾಗ್, ತಗೊಂಡು ಹಿಂಗೆ ಒಂಥರ ಚಪ್ಪಲಿ ಎಲ್ಲ ಹಿಡಿದು ನಾನು ಈಗ ನೋಡಿದ್ರೆ ನಾನು ಮಾತಾಡ್ಸಕ್ ಕಾಯ್ತಾವ್ರೆ. ನನ್ ಬೇರೆಯವರೆಲ್ಲ ಮಾತಾಡಿಸ್ತಾ ಇದ್ರು, ಮಾತಾಡ್ಸಕ್ ಕಾಯ್ತಾವಲ್ಲ ಅಂತ. ಇವರೆಲ್ಲ ಹೋದ್ಮೇಲೆ 2 ಹೆಜ್ಜೆ ನಾನು 2 ಹೆಜ್ಜೆ ಮುಂದೆ ಬಂದ್ರು. ಆ ಮನುಷ್ಯ ಅವ್ರು ಮಾತಾಡೋದು ನನಗೆ ಈ ವಯಸ್ಸು 35-40 ಅಷ್ಟೇ ಇರ್ಬೋದು. ಅವ್ರ ಹೆಸರು ಇವತ್ತು ಗೊತ್ತಿಲ್ಲ ನನಗೆ. ಅದೇ ನೀವು ವಿಷಯ ಹೇಳೋಣ ಅಂತ ನಾನು ಕಾಯ್ತಾ ಇದ್ದೀನಿ. ಇದು ಏನು ಅಂತಂದ್ರೆ ಏನು ಇಲ್ಲ. ನಾನು ಅದೇ ಪುಸ್ತಕ ಕೊಂಡ್ಬೇಡ ಅಂತ ಅಣ್ಣವ್ರನ್ನ ಬಹಳ ಪ್ರೀತಿ ಇದೆ. ಹೇಳಿ ಒಳ್ಳೇದ, ತುಂಬಾ ನಿಮ್ಮಂತರ ಕೊಟ್ಟು ಹೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ನಾನು ಒಂದು ಬೇಕರಿಲಿ ಕೆಲಸ ಮಾಡ್ತೀನಿ. ಬೇಕರಿ ಓನರ್ ಅಲ್ಲ ಅವರು, ಬೇಕರಿ ಕೆಲಸ ಮಾಡ್ತೀನಿ. ತಿಂಡಿ 2 ಊಟ ಮಾಡ್ತಾ ಇದ್ದೆ. ಈ ಪುಸ್ತಕಕ್ಕೋಸ್ಕರ ನಾನು ತಿಂಡಿ ಬಿಡ್ತಾ ಇದ್ದೀನಿ ನಾಳೆ ಬೆಳಗ್ಗೆಯಿಂದ.
ಎರಡು ಊಟ ಮಾತ್ರ ಮಾಡಿ ಬದುಕ್ತೀನಿ. ನಾನು ಸಾಲ ತೀರಿದ್ಮೇಲೆ ಸಾಲ ಮಾಡ್ಕೊಂಡು ಸಾಲ ತೀರಿದ್ಮೇಲೆ ತಿಂಡಿ ಶುರು ಮಾಡ್ತೀನಿ. ಇದನ್ನ ನಿಮಗೆ ಹೇಳ್ಬೇಕಾಗಿತ್ತು ಅಷ್ಟೇ. ಬರ್ತೀನಿ ಸಾಕು. ಅಲ್ಲಿಂದ ಹಾಗೆ ಬರೋದು. ನನಗೆ ಗಾಬರಿ ಆಗ್ಬಿಡ್ತು ಒಂಥರ. ಏನಪ್ಪಾ ಇದು ಅಂತ. ಅಭಿಮಾನ ಅಂದ್ರೆ ಹೀಗೂ ಇರುತ್ತಾ ಅಂತ. ಇವತ್ತು ನನಗೆ ಶಿವಮೊಗ್ಗದ ಬೇಕರಿ ಹುಡುಗ ಯಾರು, ಯಾಕೆ ಹಿಂಗ್ ಹೇಳಿದ್ರು ಏನು ಅಂತ ಗೊತ್ತೇ ಇಲ್ಲ. ಇದೇ ತರದ ಇನ್ನೊಂದು ಘಟನೆ ಬಾಗಲಕೋಟೆಲ್ ಆಯ್ತು. ಅದೇ ತರ ಕಾರ್ಯಕ್ರಮ ಇಳಿದು ಈಚೆ ಬರ್ತಾ ಇದ್ದು ಹಿಂಗೆ ಕಾಯ್ತಾ ಇದ್ರೆ ಏನು ಅಂತ ಮುಖ ನೋಡುತ್ತೆ ನಾನು. ಸರ್ ನನ್ನ ಹೆಸರು ಕುಂದನ್ ಅಂತ ಅಂದ. ಅದಕ್ಕೋಸ್ಕರ ನೆನಪಿದೆ ಕುಂದನ್ ಅಂತ. ಹೇಳಿ ಸರ್ ನೀವು ರಾಜ್ಕುಮಾರ್ನ ಮುಟ್ಟಿದ್ದೀರಾ ಅಂತಂದ್ರೆ. ಯಾಕೆ ಹಾಕಿ ಹೇಳ್ತೀರಿ ಅಂತಂದ್ರೆ, ಮುಟ್ಟಿದ್ದೀರಾ ನೀವು ರಾಜ್ಕುಮಾರ್ ಅವ್ರು, ಯಾಕೆ ಹಾಕಿ ಹೇಳ್ತೀರಿ ಹೇಳಿ ಅಂದ್ರೆ, ಇಲ್ಲ ಸರ್ ನನ್ನ ಜೀವನದಲ್ಲಿ ರಾಜ್ಕುಮಾರ್ ಅವ್ರನ್ನ ಒಂದ್ಸರಿ ನೋಡಬೇಕು ಅಂತ ಆಸೆ ಇತ್ತು, ನೋಡಕ್ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ, ಮಾತಾಡ್ಸಕ್ಕೂ ಆಗ್ಲಿಲ್ಲ, ಬೆಂಗಳೂರು ಬರಕ್ ಆಗಿಲ್ಲ ಅಂತ ದುಡ್ಡು ಇಲ್ಲ, ನಾನು SLC ಫೇಲ್ ಸರ್, ಏನ್ ಮಾಡ್ತೀವಿ ಕೆಲಸ ಅಂದೆ. ಇದೇ ಸರಿ ಆಫೀಸ್ ವರ್ಕ್ ಮಾಡ್ತಾರಲ್ಲ ಅವರಿಗೆ ಸೈಕಲ್ ಅಲ್ಲಿ ಕ್ಯಾರಿಯರ್ ಊಟಗಳು ಹಾಕೊಂಡು ಅದ್ರ ಮಧ್ಯಾಹ್ನ ಊಟ ತರಿಸೋದು, ಒಂದು 15-20 ಜನ ಕೂಡ ತರಿಸಿ ಆಗ್ತಾ ಇರ್ತಿದ್ದು. ನೀವು ನಿಜ ರಾಜ್ಕುಮಾರ್ ಮುಟ್ಟಿದ್ದೀರಾ ಸರ್? ನಾನು ಈಗ ಏನ್ ಹೇಳೋದು ಯೋಚನೆ ಮಾಡೋದು ತಕ್ಷಣ ನನ್ನ ಕೈ ಮುಟ್ಕೊಂಡು, ಸರ್ ಅವರ ಪುಣ್ಯ ಮುಗಿಮೆ ನಿಮ್ಮ ಕೈ ಮೂಲಕ ನನ್ನ ಕೈಗೆ ಬರ್ಲಿ ಸರ್. ನನಗೆ ನಿಜವಾಗ್ಲೂ ಸುಮ್ಮನೆ ಹಾಗೆಯೇ ನಿಂತ್ಬಿಟ್ಟೆ. ಇಂಥ ಅನುಭವಗಳು ನೂರಾರು ಘಟನೆಗಳು ನನಗೆ ಎಲ್ಲ ಸಾಕಷ್ಟಿವೆ. ರಾಜ್ಕುಮಾರ್ ಅವ್ರ ಬಗ್ಗೆ ಘಟನೆಗಳು, ಅದು ಎಷ್ಟು ಉಳಿದ್ರು ಎಷ್ಟು ಬಿಟ್ರು ಅದು ನಾವು ಮಾತಾಡ್ತಾನೆ ಇರ್ಬೇಕು ಗಂಟೆಗಟ್ಟಲೆ. ರಮೇಶ್ ಅವ್ರು ಹೇಳಿದ್ರೆ ಅವ್ರು ದಿನ ಎಲ್ಲ ಮಾತಾಡಿದ್ದೆ ಅಂತ ರಾಜ್ಕುಮಾರ್ ಅವ್ರ ಬಗ್ಗೆ. ಗಣಪತಿ ಅವರಂತೂ ಮಾತಾಡಿ ಸಾಕಾಗಿದೆ. ಇದು ಬಹಳ ವಿಶೇಷ. ಎಷ್ಟು ಮಾತಾಡಿದ್ರು ನಾವು ಚಿಕ್ಕವರೇ ಆಗ್ತೀವಿ, ಹುಗ್ರಾಗ್ತೀವಿ, ಬೇರೆ